ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಯೋಜನೆಗಳಿಂದ ಸಾಕಷ್ಟು ಅನುಕೂಲಗಳಿವೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ರೇವಣ್ಣ ಕುಟುಂಬದಿಂದ ಗರ್ಭಪಾತ, ತಪ್ಪು ಎಸಗಿದವರ ವಿರುದ್ಧ ಕ್ರಮಕ್ಕೆ ಎಟಿ ರಾಮಸ್ವಾಮಿ ಆಗ್ರಹ. ಕೈಯಲ್ಲಿ ಭ್ರೂಣದ ಗೊಂಬೆ ಹಿಡಿದು ಬೃಹತ್ ಪ್ರತಿಭಟನೆ. ಮತ್ತು ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ಡಿಸಿ ಕಚೇರಿ ಮುಂದೆ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳಿದ್ದು ಇದರಿಂದ ಸಾಕಷ್ಟು ಅನುಕೂಲ ಪಡೆಯಬಹುದಾಗಿದೆ ಎಂದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ, ವಸತಿ ಮತ್ತು ನಗರ ವ್ಯವಹಾರಗಳ ಕೇಂದ್ರ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ನಗರದ ಬಿಎಂ ರಸ್ತೆ ಜಿಲ್ಲಾ ಕಾರಾಗೃಹದ ಎದುರು ಇರುವ ಎಚ್ಪಿ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಸಿಎನ್ಜಿ ಗ್ಯಾಸ್ ಸ್ಟೇಷನ್ ಕೇಂದ್ರದ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂಧನ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ, ವಸತಿ ಹಾಗೂ ನಗರ ವ್ಯವಹಾರಗಳ ಕೇಂದ್ರ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಹೇಳಿದರು. ಗ್ಯಾಸ್ ಸಂಪರ್ಕದಲ್ಲಿ ಜಪಾನ್ ದೇಶ ಮುಂಚೂಣಿಯಲ್ಲಿದೆ. ಅಲ್ಲದೆ ಅವರು ಇತರೆ ದೇಶಗಳಲ್ಲೂ ಅದನ್ನು ವಿಸ್ತರಿಸುವ ಸಲುವಾಗಿ ಭಾರತ ವಿವಿಧ ದೇಶಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಇಂಧನ ವಲಯದಲ್ಲಿ ಪರಿಸರಕ್ಕೆ ಪೂರಕವಾದ ಸಿಎನ್ಜಿ ಬಳಕೆ ಹಾಗೂ ಅಳವಡಿಕೆಯಲ್ಲಿ ಹಾಸನದ ಜನರು ಉತ್ಸುಕರಾಗಿದ್ದು ಅದನ್ನು ಅಳವಡಿಸಿಕೊಳ್ಳಲು ಇಚ್ಛಿಸುವವರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಸಾಕಷ್ಟು ಅನುಕೂಲಗಳಿವೆ, ಅವುಗಳನ್ನು ಬಳಸಿಕೊಳ್ಳುವಂತೆ ಮನವಿ ಮಾಡಿದರು. ಅತಿ ಶೀಘ್ರದಲ್ಲಿ ಹಾಸನದಲ್ಲಿ ಮನೆ ಮನೆಗೆ ಸಂಪರ್ಕ ನೀಡಲು ಯೋಜಿಸಲಾಗಿದೆ. ಜೊತೆಗೆ ಸುಮಾರು 100 ಡಿಜಿಟಲ್ ಸಿಎನ್ಜಿ ಕೇಂದ್ರಗಳನ್ನು ಸ್ಥಾಪಿಸಲು ಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟು ಜನರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. The availability of CNG and PNG in Hassan is a cause for celebration as it opens up a new chapter in the lives of the community. Very soon, almost every household in Hassan will have access to PNG connections and 100 additional CNG stations will be set up in this geographical area, ensuring access of CNG at every nook and corner. I had the privilege of living in Japan when I was a young diplomat, and I have seen Japan's progress, and I am very happy to find today that for industrial purposes it is almost 100% a gas-based economy. So, omedetou gozaimasu. Government has taken a lot of steps to increase the share of natural gas from the present 6.3% to 15% in primary energy mix. And I'm sure that this transition which is taking place, we will achieve that 15% before too long. In a major step towards enhancing and using adoption of CBG, we have announced the introduction of phase-wise mandatory blending of CBG in CNG for transport and PNG domestic segments of the CGD sector. We will be voluntarily till fiscal year 24-25 and a mandatory blending obligation would start from fiscal year 25-26. ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ಅಭಿಲೇಶ್ ಗುಪ್ತಾ, ಎಜಿಪಿ ಸಿಇಒ ಪ್ರಥಮ್, ಒಸಾಕಾ ಗ್ಯಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಅತ್ಸುನೂರಿ ಅಕಾಸುಬೆ, ಎಚ್ಪಿಸಿಎಲ್ ಕಾರ್ಯನಿರ್ವಾಹಕ ನಿರ್ದೇಶಕ ಅನೂಪ್ ಜೈನ್, ಏಷ್ಯಾ ಎನರ್ಜಿ ಬಿಸಿನೆಸ್ ಡಿಪಾರ್ಟ್ಮೆಂಟ್ ಎನರ್ಜಿ ರಿಸೋರ್ಸಸ್ ಮತ್ತು ಇಂಟರ್ನ್ಯಾಷನಲ್ ಬಿಸಿನೆಸ್ ಯೂನಿಟ್ ಸೀನಿಯರ್ ಜನರಲ್ ಮ್ಯಾನೇಜರ್ ತಕೇಶಿ ಶಿನೋಹರ ಸಾಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಚ್.ಡಿ. ರೇವಣ್ಣ ಕುಟುಂಬದವರಿಂದ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತವಾಗಿದ್ದು ತಪ್ಪು ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹಿಸಿದರು. ಮಹಿಳೆಯರು ಕೈಲಿ ಭ್ರೂಣದ ಗೊಂಬೆ ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಭವಾನಿ ರೇವಣ್ಣ ಹಲ್ಲೆಯಿಂದ ಮಹಿಳೆಗೆ ಗರ್ಭಪಾತ ಆರೋಪ ಪ್ರಕರಣ ವಿಚಾರವಾಗಿ ಗರ್ಭಪಾತ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ವೇಳೆ ಭವಾನಿ ರೇವಣ್ಣ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೈಯಲ್ಲಿ ಭ್ರೂಣದ ಪ್ರತಿಕೃತಿ ಹಿಡಿದು ಅಳಲು ತೋಡಿಕೊಂಡ ಮಹಿಳೆಯರು ಮಗುವನ್ನ ಕೊಂದರಲ್ಲ ಎಂದು ಘೋಷಣೆ ಕೇಳಿ ಬಂದಿತು. 2023 ಮಾರ್ಚ್ ತಿಂಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಹಲ್ಲೆ ಆರೋಪ. ತಮ್ಮ ಆಸ್ತಿಯನ್ನು ತಮ್ಮ ಆಪ್ತರಿಗೆ ಬರೆದುಕೊಡಿ ಎಂದು ಒತ್ತಾಯಿಸಿ ಹಲ್ಲೆ ಆಗಿದೆ ಎಂಬುದು ದೂರು. ಈ ವೇಳೆ ಕಾರ್ತಿಕ್ ಪತ್ನಿ ಮೇಲೂ ಭವಾನಿ ರೇವಣ್ಣರಿಂದ ಹಲ್ಲೆ ನಡೆಸಲಾಗಿದೆ ಎಂದು ಹೇಳಲಾಯಿತು. ಹಲ್ಲೆಯಿಂದ ಕಾರ್ತಿಕ್ ಪತ್ನಿ ಶಿಲ್ಪಾಗೆ ಗರ್ಭಪಾತ ಆಗಿರುವ ಬಗ್ಗೆ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಮುಂದೇನಾಗ್ತದೋ ಕಾದು ನೋಡ್ಬೇಕು. ಕಾಸು ಬದಲಾವಣೆ ಆಗುದು. ಒಂದು ಚೀಲದ ಯೂರಿಯಾ ಬೆಲೆ 2270, 45 ಕೆಜಿಯ ಯೂರಿಯಾ ಬೆಲೆ
2270. ಸರ್ಕಾರ ಸಬ್ಸಿಡಿ ಕೊಡ್ತಕ್ಕಂಥದ್ದು 2300 ರೂಪಾಯಿ. ನಿಮಗೆ ಸರಬರಾಜು ಮಾಡಬೇಕಾಗಿರ್ತಕ್ಕಂಥದ್ದು ರೈತರಿಗೆ 2,266 ರೂಪಾಯಿ ಸರಬರಾಜು ಮಾಡಬೇಕು. 266 ರೂಪಾಯಿ ಸಬ್ಸಿಡಿಯ ಒಂದು ಚೀಲಕ್ಕೆ 2,350 ಪೈಸೆ. ಇಂತಹ 973 ಚೀಲಗಳಲ್ಲಿ ಪತ್ತೆಯಾಗಿದ್ದಾವೆ ಅಂದರೆ ಒಂದೇ ದಿನಕ್ಕೆ. ಅವ್ರೇನು ಯೂರಿಯಾಕ್ಕೆ ಬೇವು ಲೇಪಿತ ಯೂರಿಯಾ ರೈತರಿಗೆ ಕೊಡೋದು, ಅಲ್ಲಿ ಕೊಡೋದು ಟೆಕ್ನಿಕಲ್ ಯೂರಿಯಾ. ಅವರು 2,270 ಕೊಟ್ಟು ಕೊಡಬೇಕು. ಆದರೆ ರೈತರಿಗೆ ಕೊಡೋದನ್ನ ರೈತರಿಗೆ ತೂಕ ಹಾಕಿ 200 ಚೀಲ ಮಾಡಿದ್ರು ಒಂದು ದಿವಸಕ್ಕೆ 2 ಲಕ್ಷ ಆಗೋಯ್ತು, 4 ಲಕ್ಷ ಆಗೋಯ್ತು. ಬರೀ 200 ಚೀಲ ಅವರು ಯೂಸ್ ಮಾಡಿಬಿಟ್ರೆ ಒಂದು ದಿನಕ್ಕೆ ಫ್ಯಾಕ್ಟ್ರಿನಲ್ಲಿ 4 ಲಕ್ಷ ರೂಪಾಯಿ ಕೂತಕ್ಕೆ ಬರ್ತದೆ. ಇದು ನಿಮ್ಗೆ ಹಾಕ್ತಾ ಇರ್ತಕ್ಕಂಥ ನಾಮ ಆಯ್ತು. ಅಲ್ಲಿ KMFನ ಒಬ್ಬ ಪ್ರತಿನಿಧಿ ಇರ್ತಾರೆ, ರೇವಣ್ಣವರು, ಹಾಸನ ಜಿಲ್ಲೆಯಿಂದ KMFನ ಪ್ರತಿನಿಧಿ. ಅವರು ಒಕ್ಕೂಟದ ಅಧ್ಯಕ್ಷರು ಸಹಿತ ಅವರು. ಯಾಕೆ ಅವ್ರ ಪ್ರತಿನಿಧಿ ಏನ್ ಮಾಡ್ತಾ ಇದ್ದಾರೆ? ಯಾಕೆ ರೇವಣ್ಣವರು ಇದನ್ನ ಗಟ್ಟಿಯಾಗಿ ಧ್ವನಿ ಎತ್ತಾ ಇಲ್ಲ? ರೈತರ ರಸಗೊಬ್ಬರ ಏನ್ ರಿಯಾಯಿತಿ ದರದಲ್ಲಿ ಕೊಡ್ತಾರೆ, ಆ ರಸಗೊಬ್ಬರವನ್ನ ಕಾರ್ಖಾನೆಯವರು ಉಪಯೋಗ ಮಾಡ್ತಿದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಎಲ್ಲಾದ್ರೂ ಧ್ವನಿ ಎತ್ತಿದ್ರ? ನೀವು ಕೈ ಜೋಡಿಸ್ಬಿಟ್ರ? ಶಾಮೀಲಾಗ್ಬಿಟ್ರ? ಹೇಳೋದು ರೈತರ ಹೆಸರು. ರೈತರ ಅನ್ನಕ್ಕೆ ಕಣ್ಣು ಹಾಕ್ತಕ್ಕಂಥ ಜನ ನೀವು. ನಿಮ್ಗೆ ರೈತರ ಹೆಸರು ಹೇಳಲಿಕ್ಕೆ ನೈತಿಕತೆ ಇದೆಯಾ ರೇವಣ್ಣವರೇ? ರೇವಣ್ಣ ಮೊದಲು ಎನ್ನಾ ವೃತ್ತದಲ್ಲಿ ಕೆಲ ಸಮಯ ರಸ್ತೆ ತಡೆ ನಡೆಸಿದ ನಂತರ ಮೆರವಣಿಗೆ ಮೂಲಕ ಡಿಸಿ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಿದ ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾಜಿ ಶಾಸಕ AT ರಾಮಸ್ವಾಮಿ ಬಹಿರಂಗ ಭಾಷಣದಲ್ಲಿ ಮಾತನಾಡಿದ ಅವರು 13 ಎಕರೆ ಜಮೀನನ್ನ ಹಿಂಸೆ ಕೊಟ್ಟು ಬರೆಸಿಕೊಂಡಿದ್ದಾರೆ. ಇವರು ಬೇನಾಮಿ ರೈತರು, ರೈತರಿಗೆ ವಂಚನೆ ಮಾಡೋಕೆ ಇರೋರು, ರೈತರ ಅನ್ನಕ್ಕೆ ಕನ್ನ ಹಾಕುವ ಜನ ಇವರು. ಕಾರ್ತಿಕ್ ಘಟನೆ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ಕಾರ್ತಿಕ್ಗೆ ಆಸ್ತಿ ಬರೆದುಕೊಡು ಅಂದ್ರು, ನಾನು ಬರೆದುಕೊಡಲ್ಲ ಅಂದೆ. ಮಧ್ಯರಾತ್ರಿ ಕಾರ್ತಿಕ್ ಧರ್ಮಪತ್ನಿ ಕರೆಸಿ ಹಲ್ಲೆ ಮಾಡಿದ್ರು. 13.5 ಎಕರೆ ಜಮೀನನ್ನ ಹಿಂಸೆ ಕೊಟ್ಟು ಬರ್ಸ್ಕೊಂಡ್ರಲ್ಲ ನೀವು ರೈತರು ಬರಲ್ಲ. ನಾನು ಅವತ್ತು ಹೇಳಿದ್ರೆ ನೀವು ಬೇನಾಮಿ ರೈತರು ಅಂತ ಹೇಳಿ ರೈತರ ಹೆಸರಲ್ಲಿ ಲೂಟಿ ಮಾಡಕ್ ಬಂದಿದ್ದಾರೆ ಇವರು. ಮೈಸೂರು ಹೋಗೋರು ಇಲ್ಲೇ ಇದ್ದಾರೆ. ರೈತರಿಗೆ ಭಗವಂತನ ಮಂಜೂರಾತಿ ಮಾಡೋಣ ಅಂತ ಹೇಳಿದ್ರೆ ಮಂಜೂರಾತಿ ಮಾಡ್ಕೊಡ್ಬೇಡಿ, ಅವ್ರು ನೋಡೋಣ ಮುಂದೆ ಯಾರು ಊಟ ಆಗ್ತಾರೆ. ಆ ಜಾತಿಯವ್ರಿಗೆ ಮಾಡ್ಬೋದು. ನಾನು ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ, ಅವ್ನು ಓದ್ತಿದ್ದಾನ ಅದನ್ನೆಲ್ಲ ಮಾಡಿದ್ವಿ. ಆ ರೈತರು 30-40 ವರ್ಷ ಉತ್ಕೊಂಡು ಬಂದಂತ ಜಮೀನು ಸಕ್ರಮಗೊಳಿಸಲಿಕ್ಕೆ ಅಡಚಣೆ ಮಾಡಿದ್ರು. ನಾನು ಪ್ರತಿಭಟನೆ ಮಾಡಿದೆ. ರೈತರ ಅನ್ನಕ್ಕೆ ಕಲ್ಲು ಹಾಕ್ತಕ್ಕಂಥ ಈ ಜನ ರೈತರ ಪರ ಒಪ್ಕೊಳ್ತಿದ್ದಾರೆ. ರೈತರ ಪರನ ಇವರು. ಕಾಸ್ಟಿಗೆ ಕೇಳ್ತಾರೆ 12/3/23 ಕಳೆದ ಮಾರ್ಚ್ ತಿಂಗಳು 12ನೇ ತಾರೀಕು ನನ್ನನ್ನು ಲೋಕಸಭಾ ಸದಸ್ಯರು 4 ಸಾರಿ ದೂರವಾಣಿ ಕರೆ ಮಾಡಿ ಮೊಬೈಲ್ನಲ್ಲಿ ಕೂಡಲೇ ಬಾ ಮನೆಗೆ ಅಂತೇಳಿ ಕರೆದ್ರು. ನಾನು ಮನೆಗೆ ಹೋದೆ. ರಾತ್ರಿ 9 ಮಕ್ಕಳು 10 ಗಂಟೆ ಸಮಯದಲ್ಲಿ ಹೋದೆ. ನನಗೆ ಜಮೀನು ಬರ್ಕೊಡಿ ಅಂದರು. ನಾನು ಬರ್ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಕೊನೆಗೆ 11:30 ಗಂಟೆ ರಾತ್ರಿ ನಮ್ಮ ಧರ್ಮಪತ್ನಿಯನ್ನು ಹೋಗಿ ಕರ್ಕೊಂಡು ಬಂದರು. ಅವರು ಸಬ್ ಇನ್ಸ್ಪೆಕ್ಟ್ರು ಕಾವಲು ಕಾಯಕ್ಕಲ್ಲ ಇರೋದವರು, ರಕ್ಷಣೆ ಮಾಡೋಕ್ಕಲ್ಲ ಇರೋದು. ಪ್ರಭಾವಶಾಲಿಗಳಿಗೆ ತಲೆ ಹಿಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ಅನ್ನಪೂರ್ಣ, ರಾಜೇಶ್, ಜಗದೀಶ್ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಆಡಳಿತ ನಡೆಸಲು ಬಂದ 6 ತಿಂಗಳಿನಿಂದ ಹಿಂದೂ ಸಂಘಟನೆಗಳು ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ಕಿರುಕುಳ, ಸುಳ್ಳು ಮೊಕದ್ದಮೆ, ಜೈಲುವಾಸ ನಿರಂತರ ನಡೆಯುತ್ತಿದೆ.
ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ದ್ವೇಷದ ರಾಜಕೀಯ ಮಾಡುತ್ತಿದೆ ಎಂದು ಖಂಡಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಗಂಗಾವತಿಯಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಗೆ ಆರತಿ ಮಾಡಿದ್ರು ಅಂತ ಕೇಸ್ ಹಾಕಲಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ 14 ಹಿಂದೂ ಕಾರ್ಯಕರ್ತರ 7 ವರ್ಷ ಹಳೆಯ ಕೇಸ್ ಮತ್ತೆ ಪ್ರಾರಂಭಿಸಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಹಲವಾರು ಅಹಿತಕರ ಹಿಂದೂ ವಿರೋಧಿ ದುರ್ಘಟನೆಗಳು ನಡೆಯುತ್ತಲೇ ಇದ್ದು, ಇಡೀ ರಾಜ್ಯದಲ್ಲಿ ಹಿಂದೂಗಳು ಇಂತಹ ಸ್ಥಿತಿಯಲ್ಲಿ ಬದುಕುತ್ತಿದ್ದು, ರೊಚ್ಚಿಗಿದ್ದು ರಸ್ತೆಗಿಳಿಯುವ ಮೊದಲು ತಾವು ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ನಡೆಯನ್ನ ತಕ್ಷಣವೇ ನಿಲ್ಲಿಸಲು ಆದೇಶಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಏನು ಬ್ರಹ್ಮದ ಮುತಾಲಿಕರ ಸಂಘಟನೆ ಕರ್ನಾಟಕ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡದಿದೆ. ಕಳೆದ 6 ತಿಂಗಳುಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಏನು ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಾಗೂ ಹಳೆಯ ಕೇಸ್ಗಳನ್ನ ರೀಓಪನ್ ಮಾಡ್ತಾ ಇದ್ದಾರೆ. ಇದು ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ನಡೆದಿರ್ತಕ್ಕಂಥ ದೌರ್ಜನ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಾನ್ಯ ರಾಜ್ಯಪಾಲರು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ತಗೊಂಡು ಈ ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಕ್ಕಂಥ ದೌರ್ಜನ್ಯನ ಕೂಡಲೇ ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮುಖಾಂತರ DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ರಾಜ್ಯಪಾಲರಿಗೆ DC ಅವರು ಕಳಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ನಗರ ಅಧ್ಯಕ್ಷ ನಿತಿನ್, ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. 1997ರಿಂದ ಇತ್ತೀಚೆಗಿನ ಬದಲಾವಣೆಯಲ್ಲಿ 2014ರಲ್ಲಿ ಕೇವಲ 14 ಕೋಟಿ ಗ್ಯಾಸ್ ಸಂಪರ್ಕ ಹೊಂದಿದವರಿದ್ದರು. ಆದರೆ ಇದೀಗ 10 ವರ್ಷಗಳಲ್ಲಿ 32 ಕೋಟಿ ಗ್ಯಾಸ್ ಸಂಪರ್ಕವನ್ನು ಹೊಂದಿದ್ದಾರೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಹಳೆಕೋಟೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮೆಲ್ಲ ಸಹೋದರಿಯರು 10,000 ಉಜ್ವಲ ಗ್ಯಾಸ್ ಸಂಪರ್ಕಗಳನ್ನು ಹೊಂದಿದ್ದಾರೆ. ಯಾರು ಉಜ್ವಲ ಗ್ಯಾಸ್ ಸಂಪರ್ಕ ಹೊಂದಿಲ್ಲವೋ ಅಂತಹವರು ಈ ಕಾರ್ಯಕ್ರಮ ಮುಗಿಯುವುದರೊಳಗೆ ನಮ್ಮ ಆಯಿಲ್ ಮಾರ್ಕೆಟಿಂಗ್ ಪ್ರತಿನಿಧಿಗಳಿಂದ ಸಂಪರ್ಕ ಪಡೆಯಬಹುದಾಗಿದೆ ಎಂದರು. ಕೋವಿಡ್ ಸಂದರ್ಭದಲ್ಲಿ 220 ಕೋಟಿ ಲಸಿಕೆಯನ್ನ ಉಚಿತವಾಗಿ ಸಿಗುವಂತೆ ಮೋದಿಜಿಯವರು ಮಾಡಿದ್ದಾರೆ. 2 ಬಾರಿ ಲಸಿಕೆ ತೆಗೆದುಕೊಂಡಿರುವವರು ಬೂಸ್ಟರ್ ಡೋಸ್ ತೆಗೆದುಕೊಳ್ಳಬಹುದಾಗಿದೆ ಎಂದರು. ನೋಡಿ, ಕರ್ನಾಟಕಕ್ಕೆ ಸರ್ ಬರ್ಲಿಕ್ಕೆ ಸಂತೋಷವಾಗಿದ್ದಾರೆ. ಏನಕ್ಕಂತ ಯಾರಾದ್ರೂ ಹೇಳ್ತೀರಾ ನೀವು? How do you know? What do you know? Your beloved is from Karnataka. Yes, not my beloved. My wife is from Karnataka. ಸರ್, ನಮ್ಮ ಪತ್ನಿಯವರು ಕರ್ನಾಟಕದವರು, ಕನ್ನಡಿಗರು. Her maiden name was Murdeshwar. You know the Murdeshwar, there's a temple town. ಮುರುಡೇಶ್ವರ ಟೆಂಪಲ್ ಗೊತ್ತಲ್ವಾ? ಎಲ್ಲರಿಗೂ ಮುರುಡೇಶ್ವರ ಟೆಂಪಲ್. ಮುರುಡೇಶ್ವರ ಟೆಂಪಲ್ ಅವರೇ ಅವರು ವೈಫ್ ಅವರು. That is why I've come to my sasural. ಅವರು ಈಗ ತಮ್ಮ ಮೋರ್ ಮನೆಗೆ ಬಂದಿದ್ದಾರೆ ಈಗ. ಸಮಾರಂಭದಲ್ಲಿ ಶಾಸಕ ಎಚ್ ಡಿ ರೇವಣ್ಣ, ಬಿಜೆಪಿ ಮುಖಂಡ ದೇವರಾಜೇಗೌಡ, ಹಳೆಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಹಾಗೂ ವಿವಿಧ ಇಲಾಖೆಯ ಮುಖ್ಯಸ್ಥರು ಹಾಜರಿದ್ದರು. ಈಗ ಜಾಹೀರಾತು. ಕ್ಯಾಶ್ ಬ್ಯಾಕ್ ಮತ್ತು 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11ರಿಂದ ಜನವರಿ 7ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ, ಮನೆ ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399.
ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಹಕಾರ ಸಂಘಗಳಿಂದ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ. ಸಹಕಾರ ಕ್ಷೇತ್ರದಲ್ಲಿ ನಾನು ಎನ್ನುವ ಬದಲಾಗಿ ನಾವು ಎಂದಾಗ ಮಾತ್ರ ಅಭಿವೃದ್ಧಿ ಕಾಣಬಹುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನಪಟ್ಟಣ ತಾಲೂಕಿನ ದಿಂಡಗೂರು ಗ್ರಾಮದಲ್ಲಿ 44 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರವು ಗ್ರಾಮೀಣ ಭಾಗದ ಜನರ ಕಲ್ಯಾಣಕ್ಕಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಡಿಸಿಸಿ, ಪಿಎಲ್ಡಿ ಬ್ಯಾಂಕ್, ಹಾಲು ಉತ್ಪಾದಕರ ಸಹಕಾರ ಸಂಘ, ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಜನರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ನಿರ್ದೇಶಕರಾದಂತಹ ಪುಟ್ಟಸ್ವಾಮಿ ಗೌಡರು ಇವತ್ತು
ಫೆಡರೇಷನ್ ವತಿಯಿಂದ ಈ ಒಂದು ಕಟ್ಟಡಕ್ಕೆ 3 ಲಕ್ಷ ರೂಪಾಯಿನ ಇವತ್ತು ಅನುದಾನವನ್ನು ಉಚಿತವಾಗಿ ಕೊಡುವುದಕ್ಕೆ ಮಂಜೂರಾತಿಯಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜೇಗೌಡ, ದಿಂಡಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆನಂದ್, ಉಪಾಧ್ಯಕ್ಷ ರೇಣುಕ ಬಸವರಾಜ್, ನಿರ್ದೇಶಕರಾದ ಮಂಜೇಗೌಡ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಕುವೆಂಪು ಅವರು ನುಡಿದಂತೆ ಬದುಕು ನಡೆಸಿ ಸಮಾಜಮುಖಿಯಾಗಿ ವಿಶ್ವ ಮಾನವರಾದರೆಂದು ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶಿವಕುಮಾರ್ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕುವೆಂಪು ರಚಿತ ಗೀತ ಗಾಯನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಕುವೆಂಪು ಅವರು ತಾವು ಬರದಂತೆ ಆಡಿದ ಮಾತಿನಂತೆ ಬದುಕು ನಡೆಸಿ ರಸಋಷಿಯಾದರು. ಅವರು ಯಾರನ್ನ ಓಲೈಸಲು ಬರೆಯುತ್ತಾ ಇರಲಿಲ್ಲ. ಅವರ ಬರವಣಿಗೆಯಲ್ಲಿ ನೈಜತೆ ಇರುತ್ತಿತ್ತು. ವೈಚಾರಿಕ ಹಿನ್ನೆಲೆಯಲ್ಲಿ ಅವರು ರಚಿಸಿರುವ ಕೃತಿಗಳು ಇಂದಿಗೂ ಪ್ರಸ್ತುತ ಎನಿಸುತ್ತಿದೆ. ಅವರು ಬರೆದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ರಾವಣನಲ್ಲೂ ವಿಶೇಷ ವ್ಯಕ್ತಿತ್ವವನ್ನ ಗುರುತಿಸಿದ್ದಾರೆ. ಕುವೆಂಪುರವರು ವಿಶ್ವ ಕಂಡ ಕವಿಗಳಲ್ಲಿ ಶ್ರೇಷ್ಠ ಸಾಲಿನಲ್ಲಿ ನಿಲ್ಲುತ್ತಾರೆ. ಕುವೆಂಪು ಅವರು ನೀಡಿದ ಸಂದೇಶವನ್ನು ನಾವು ಪಾಲಿಸುವುದರ ಮೂಲಕ ಅಲ್ಪ ಮಾನವರಾಗುವ ಬದಲು ವಿಶ್ವ ಮಾನವರಾಗಬೇಕೆಂದು ಅವರ ತತ್ವ ಹಾಗೂ ಚಿಂತನೆಗಳು ನಮಗೆ ಆದರ್ಶವಾಗಬೇಕೆಂದರು. ಅವರ ಬರವಣಿಗೆಯಲ್ಲಿ ಸ್ವಲ್ಪ ಒಳ್ಳೆ ಬರವಣಿಗೆ ಅದೊಂದೇ ನಾನು ಕಂಡುಕೊಂಡದೆ. ಒಳ್ಳೆ ಬರವಣಿಗೆ ಅವರದ್ದು ಅದೊಂದೇ. ಇನ್ನೊಂದು ಸರ್ವಜ್ಞನ ವಚನ ಟೈಪ್ ಒಂದು ಪುಸ್ತಕ ತಂದಿದ್ರು. ಅದು ನನಗೆ ತಂದುಕೊಟ್ಟಿದ್ರು. ನೋಡಿ ಸರ್ ಅಂತ. ನಾನು ಸಾಲದಲ್ಲ ಸರ್ ಅಂತ ಹೇಳಿದ್ದೆ. ಮತ್ತೆ ಅದನ್ನು ನನ್ನ ಮುಂದೆ ತಂದಿಲ್ಲ ಅವರು. ಮತ್ತೆ ಅದು ಪಬ್ಲಿಷ್ ಮಾಡಿದ್ರು. ಸೊ ಹೀಗೆ ಪುಸ್ತಕಗಳ ಬಗ್ಗೆ ಒಂದು ಸ್ವಲ್ಪ ಓದಿದ ಕೂಡಲೇ ನಮಗೆ ಅರ್ಥ ಆಗೋದ್ರಿಂದ, ಮತ್ತು ಕಾವ್ಯ ಅಥವಾ ಚರಿತ್ರೆ ಅಥವಾ ಪ್ರಬಂಧ ಈ ಮಾದರಿಗಳನ್ನೆಲ್ಲ ನಾವು ಓದ್ಕೊಂಡಿರೋದ್ರಿಂದ ನಮಗೆ ಯಾರಾದರೂ ಕಾರ್ಯಕ್ರಮದಲ್ಲಿ ಅಚೀವರ್ಸ್ ಕಾಲೇಜಿನ ಪ್ರಾಂಶುಪಾಲ ಜುಲ್ಫಿಕರ್, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಜೈಬೀಮ್ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್, ಖಜಾಂಚಿ ನಲ್ಲುಲಿ ಸತೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಅರ್ಕುಲ್ಗೂಡು ಪಟ್ಟಣದ ಕ್ರೀಡಾಂಗಣದಲ್ಲಿ 4 ದಿನಗಳ ಕಾಲ ಅರ್ಕುಲ್ಗೂಡು ಚಾಂಪಿಯನ್ಸ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಅನಿಕೇತನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪಂದ್ಯಾವಳಿಯಲ್ಲಿ ತಾಲೂಕಿನ ಆಟಗಾರರು ಭಾಗವಹಿಸಲು ಮಾತ್ರ ಅವಕಾಶವಿದ್ದು, ಜನವರಿ 10ರೊಳಗೆ ಆಟಗಾರರು ಅರ್ಜಿ ಸಲ್ಲಿಸಿ ಭಾಗವಹಿಸಬಹುದು. 10 ತಂಡಗಳನ್ನು ಆಯ್ಕೆ ಮಾಡಲಾಗುವುದೆಂದರು. ಜನವರಿ 14ರಂದು ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಅದು ಮುಗಿದ ಬಳಿಕ ಪಂದ್ಯಾವಳಿ ದಿನಾಂಕವನ್ನು ತಿಳಿಸಲಾಗುವುದು. ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ ಮೊದಲ ಬಹುಮಾನವಾಗಿ 1 ಲಕ್ಷ ರೂಪಾಯಿ ನಗದು, ಆಕರ್ಷಕ ಟ್ರೋಫಿ ಮತ್ತು ಟಗರು, 2ನೇ ಬಹುಮಾನ 75,000 ರೂಪಾಯಿ ನಗದು, ಆಕರ್ಷಕ ಟ್ರೋಫಿ ಹಾಗೂ 3ನೇ ಬಹುಮಾನವಾಗಿ 50,000 ರೂಪಾಯಿ ನಗದು, ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು. ಜೊತೆಗೆ ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್ ಟ್ರೋಫಿಯನ್ನು ಕೂಡ ನೀಡಲಾಗುವುದೆಂದರು. ಚಾಂಪಿಯನ್ಸ್ ಲೀಗ್ ಸೀಸನ್ 2 ಕರ್ನಾಟಕ ಸರ್ಕಾರದ ಗೌರವಯುತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ವತಿಯಿಂದ ಅರ್ಕಲ್ಗೂಡು ಪಟ್ಟಣದಲ್ಲಿ ಅರ್ಕಲ್ಗೂಡು ಚಾಂಪಿಯನ್ಸ್ ಲೀಗ್ ಸೀಸನ್ 2 ಆಯೋಜನೆ ಮಾಡಲಾಗಿದೆ. ಈ ಒಂದು ಕ್ರಿಕೆಟ್ ಲೀಗಿಗೆ ಅರ್ಕಲ್ಗೂಡಿನ ತಾಲೂಕಿನ ಎಲ್ಲ ಆಟಗಾರರು ಭಾಗವಹಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇದೊಂದು ಸೀಸನ್ ಲೀಗ್ಗೆ 10 ತಂಡಗಳನ್ನ ನಾವು ಆಯ್ಕೆ ಮಾಡಲಾಗುತ್ತೆ. ಅದೇ ರೀತಿ ಮತ್ತೆ ಈ ಒಂದು ಅರ್ಕಲ್ಗೂಡು ಚಾಂಪಿಯನ್ಸ್ ಲೀಗ್ ಸೀಸನ್ 2 ಭಾಗವಹಿಸೋಕ್ಕೆ ಅರ್ಕಲ್ಗೂಡು ತಾಲೂಕಿನ ಜನತೆಗೆ ಮಾತ್ರ ಅವಕಾಶ ಇರುತ್ತೆ, ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ. ಅದೇ ರೀತಿ 10ನೇ ತಾರೀಕಿಗೆ ಈ ಒಂದು ಸೀಸನ್ ಲೀಗಿಗೆ ಭಾಗವಹಿಸುವ ಎಲ್ಲ ಆಟಗಾರರಿಗೆ 3ನೇ ತಾರೀಕಿಂದ ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ. ಅದು 10ನೇ ತಾರೀಕಿಗೆ ಕೊನೆಗೊಳ್ಳುತ್ತೆ. 14ನೇ ತಾರೀಕಿಗೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅದರದ ಬಿಡ್ಡಿಂಗ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯಮಾಡಿ 10ನೇ ತಾರೀಕೊಳಗಡೆ ತಾಲೂಕಿನ ಎಲ್ಲ ಆಟಗಾರರು ಅರ್ಜಿಯನ್ನು ಸಲ್ಲಿಸಿ ಚಾಂಪಿಯನ್ಸ್ ಲೀಗ್ನಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತೆ ಈ ಒಂದು ಟೂರ್ನಮೆಂಟ್ನ ಡೇಟ್ ಅನ್ನ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಬ್ದುಲ್ ಬಾಸಿರ್, ಸದಸ್ಯ ಪ್ರದೀಪ್ ಕುಮಾರ್, ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಹರೀಶ್, ಮಂಜುನಾಥ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಯೋಜನೆಗಳಿಂದ ಸಾಕಷ್ಟು ಅನುಕೂಲಗಳಿವೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ರೇವಣ್ಣ ಕುಟುಂಬದಿಂದ ಗರ್ಭಪಾತ, ತಪ್ಪು ಎಸಗಿದವರ ವಿರುದ್ಧ ಕ್ರಮಕ್ಕೆ ಎಟಿ ರಾಮಸ್ವಾಮಿ ಆಗ್ರಹ. ಕೈಯಲ್ಲಿ ಭ್ರೂಣದ ಗೊಂಬೆ ಹಿಡಿದು ಬೃಹತ್ ಪ್ರತಿಭಟನೆ. ಮತ್ತು ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ಡಿಸಿ ಕಚೇರಿ ಮುಂದೆ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.